ಅದಕ್ಕಾಗಿ ಮಾಧ್ಯಮದ ಎಲ್ಲ ಪತ್ರಿಕೆ ಮತ್ತು ಮಾಧ್ಯಮದವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಏನು ಈ ದಿನ ನಾವು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ. ಕರ್ನಾಟಕ ರಾಜ್ಯ ಬೈಕ್ ಮತ್ತು ಟ್ಯಾಕ್ಸಿನ ಸೇವೆಗಳನ್ನು ರದ್ದುಗೊಳಿಸಿರುವಂಥ ರಾಜ್ಯ ಸರ್ಕಾರಕ್ಕೆ ಹಾಗೂ ಸಾರಿಗೆ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಏನು ಈ ಕಾಯ್ದೆಯನ್ನು ರದ್ದುಗೊಳಿಸಿದ್ರು ಮತ್ತು ಮಾನ್ಯ ಹೈಕೋರ್ಟು ನಿಯಂತ್ರಣವನ್ನು ಕಾಲಂ ನಂಬರ್ 93 ಮೋಟಾರ್ ವಾಹನ ಕಾಯ್ದೆನ 1988 ಅಡಿಯಲ್ಲಿ ಮಾರ್ಗಸೂಚನೆ ಅತಿ ಶೀಘ್ರದಲ್ಲಿ ತುರ್ತಾಗಿ ಮಾಡಬೇಕು ಅಂತೇಳಿ ಏನು ಮಾನ್ಯ ಹೈಕೋರ್ಟ್ ಆದೇಶ ನೀಡಿದೆ. ಇಲ್ಲಿವರೆಗೂ ಕೂಡ ಮಾನ್ಯ ರಾಜ್ಯ ಸರ್ಕಾರ ಇಲ್ಲಿವರೆಗೂ ಅದ್ರ ಬಗ್ಗೆ ಕ್ರಮ ತಗೊಂಡಿಲ್ಲ. ಹಾಗಾಗಿ ಇದರಿಂದ ಆಗ್ತಾ ಇರೋಂಥ ನಷ್ಟ ಮತ್ತು ಏನು ನಾವು ನಮ್ಮ ಜನ ಮಿಡ್ಲ್ ಕ್ಲಾಸು ಮತ್ತು ಹಿಂದುಳಿದವರು ಎಲ್ಲರೂ ಕೂಡ ಜಾಸ್ತಿ ಕೆಲಸ ಮಾಡ್ತಾ ಇರೋದಂದರೆ ಅದರಿಂದ ಇಲ್ಲಿ ಸುಮಾರು ಭಾಗಗಳಿಂದ ಬಂದು ಬೆಂಗಳೂರಿಗೆ ಕೆಲಸಕ್ಕೆ ಬರ್ತಾರೆ. ಇದು ಟ್ಯಾಕ್ಸಿ ಬೈಕ್ನಲ್ಲಿ ಬರೋವಂಥವ್ರು ಅಲ್ಲಿ ಬುಕ್ ಮಾಡಿಕೊಂಡು ಅಲ್ಲಿ ಬಂದರೆ ಕಿಲೋಮೀಟರ್ಗೆ 5 ರೂಪಾಯಿ ಇರುತ್ತೆ. ಮೆಜೆಸ್ಟಿಕ್ಕಿಂದ ಮತ್ತು ಅಲ್ಲಿ ಇಳಿದು ಹೋಗ್ಬೇಕಂದ್ರೆ ಆಟೋನಲ್ಲಿ 200-300 ರೂಪಾಯಿ ತಗೊಳ್ತಾರೆ. ಅವರು ಡೈಲಿ ಸಂಪಾದನೆ ಮಾಡೋವಂಥದ್ದು ಒಂದು 200-300 ರೂಪಾಯಿ ಸಂಬಳ ಪರ್ ಡೇ ದಿನಗೂಲಿ ನೌಕರರಿಗೆ. ಅದರಲ್ಲಿ ದುಡ್ದಿದ್ದೆಲ್ಲನೂ ಆಟೋ ಮತ್ತು ಇದಕ್ಕೆ ತಿನ್ನೋದಕ್ಕೆ ಕೊಟ್ಟರೆ ಮನೆ ಬೆಳವಣಿಗೆ ಹೇಗಾಗ್ತದೆ? ಅದರಿಂದ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾಯಿದ್ದೀವಿ. ಕರ್ನಾಟಕದಲ್ಲಿ ಏನು ಇವತ್ತು ಬೈಕ್ ಟ್ಯಾಕ್ಸಿನ ಸೇವೆಗಳನ್ನ ನೀವು ರದ್ದು ಮಾಡಿದ್ದೀರಿ, ಈ ಕೂಡಲೇ ಏನು ಮಾನ್ಯ ಹೈಕೋರ್ಟ್ ಆದೇಶ ಕ್ರಮವನ್ನು ಏನು ನಿಷೇಧ ಮಾಡಿದ್ದೀರಿ ಅದನ್ನು ಈ ಕೂಡಲೇ ಅದನ್ನು ತೆರವುಗೊಳಿಸಬೇಕು, ಜನಕ್ಕೆ ಅನುಕೂಲ ಮಾಡಬೇಕು. ಏನು ನಮ್ಮ ಬಡ ಜನರು ಪಾಪ ದಿನನಿತ್ಯ ಕೂಲಿ ಮಾಡ್ಕೊಂಡು ಹೋಗಿ ಮತ್ತೆ 200 ರೂಪಾಯಿನ ಆಟೋವ್ರಿಗೆ ಮತ್ತು ಇವ್ರಿಗೆ ಕೊಡಲಿಕ್ಕಾಗೋದಿಲ್ಲ. ಏನು ರ್ಯಾಪಿಡ್ ಅನ್ನೋ ಇವಾಗ ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಗೋವಾ ರಾಜ್ಯಗಳಲ್ಲಿ ಏನು ಈ ಕಾಲಂ ನಂಬರ್ 93 ಮೋಟಾರ್ ವಾಹನ ಕಾಯ್ದೆ 1988 ಅಡಿಯಲ್ಲಿ ಏನು ಚಾಲ್ತಿ ಮಾಡಿದ್ದಾರೋ ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಕೂಡ ಮಾಡಿ ಏನು ನಿರುದ್ಯೋಗ ಈಗ ಜಾಸ್ತಿ ಆಗಿದೆ, ಅದು ಕೂಡ 2% ನಮ್ಮ ರಾಜ್ಯದಲ್ಲಿ ಜಾಸ್ತಿ ನಿರುದ್ಯೋಗಿಗಳು ಅದಕ್ಕೆ ಕೆಲಸ ಮಾಡಲಿಕ್ಕೆ ಹೋಗ್ಬೋದು ಅಂತೇಳಿ ನಾವು ಸಮೀಕ್ಷೆಯಿಂದ ನೋಡಿದ್ದೇವೆ. ಈ ಕೂಡಲೇ ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಸಾರಿಗೆ ಸಚಿವರು ಈ ಕೊಟ್ಟಿರೋಂಥ ಮನವಿಯನ್ನು ದಯಮಾಡಿ ಪರಿಗಣಿಸಿ ರಾಜ್ಯದ ಜನಕ್ಕೆ ಒಳ್ಳೆಯದಾಗಿ ಮಾಡಬೇಕು. ಗೈಡ್ಲೈನ್ಸ್ ಕೊಟ್ಬಿಟ್ಟಿದೆ, ಆ ಗೈಡ್ಲೈನ್ಸ್ ಅಲ್ಲೇ ಬೇಗ ಮಾಡಿ. ಈಗ ಎಷ್ಟು ಜನ ಇದನ್ನ ನಂಬ್ಕೊಂಡು ಬೈಕ್ ತಗೊಂಡಿದ್ದಾರೆ, ಬೈಕ್ಗಳು ತಗೊಂಡು ಗಾಡಿ ತಗೊಂಡು ಅದನ್ನ ಲೋನ್ ಕಟ್ಟೋದಕ್ಕೆ ರಾಜ್ಯ ಸರ್ಕಾರ ಫೈನಾನ್ಸ್ನವ್ರು ಯಾರಾದರೂ ಹೋದ್ರೆ ಫೈನಾನ್ಸ್ ಕಟ್ಟಬೇಕು. ಮತ್ತೆ ಇವರೆಲ್ಲ ಹೋಗ್ತಾರಲ್ಲ ಸುಮ್ಮನೆ ಒಂದು ತಿಂಗಳ ಕಟ್ಟಿಲ್ಲ ಅಂದ್ರೆ 2 ತಿಂಗಳ ಕಟ್ಟಿಲ್ಲ ಅಂದ್ರೆ ಮನೆ ಹತ್ರ ಇರ್ತಾರೆ. ಅದು